ಇವರು ಫಾರ್ಮರ್ಸ್ ಬಗ್ಗೆ ಏನು ಮಾತನಾಡ್ತಾರಲ್ಲ ಸರ್, ಒಂದು ಸ್ವಲ್ಪ ತಾವು ಕೂಡ ಬೇಕಂದ್ರೆ ನಾವು ರಿಪೋರ್ಟ್ನ ಕೊಡ್ತೀವಿ ಕೇಳಿ. PM ಫಸಲ್ ಬಿಮಾ ಯೋಜನೆ ಬಗ್ಗೆ ಇವರು ಮಾತನಾಡ್ತಾರೆ. 14ರಿಂದ 24ನೇವರೆಗೆ ಇರ್ತಕ್ಕಂಥ ಇನ್ಶೂರೆನ್ಸ್ ಕಂಪನಿಗಳು ಎಷ್ಟು ಲಾಭ ಮಾಡಿದೋ ನೀವು ಗೂಗಲ್ ಮಾಡಿ ನೋಡ್ರಿ. ಫಸ್ಟ್ ನೋಡ್ರಿ, ಯಾಕೆ ಗೋರ್ಮೆಂಟ್ನ ಬಿಟ್ಟು ನೀವು ಪ್ರೈವೇಟೈಸೇಷನ್ ಯಾಕೆ ಮಾಡಿದ್ರಿ? ಯಾರು ಪ್ರಶ್ನೆ ಯಾರು ಕೇಳ್ಬೇಕು ಇದಕ್ಕೆ? ಅದೇ ನಾವು ಪದೇ ಪದೇ ಯಾಕೆ ಕೇಳ್ತೀವಿ ಅಂತಂದ್ರೆ, ನಾವು ಇಶ್ಯೂ ಬೇಸ್ಡೇ ಅವ್ರನ್ನ ನಾವು ಕೇಳ್ತೀವಿ, ನಾವು ಹೊರತು ಪರ್ಸನಲ್ ಬೇಸ್ಡ್ ಏನಿಲ್ಲ ನಮಗೆ. ಇವತ್ತು ನಾವು ಹೇಳ್ತಾ ಹೋದ್ರೆ ಈ ಕೋಲ್ ಮೈನಿಂಗ್ ಏನಿದೆ, ಏನು ಭಾಳ ಮನಮೋಹನ್ ಸಿಂಗ್ ಸಾಹೇಬ್ರಿಗೆ ಭಾಳಷ್ಟು ಇವರೆಲ್ಲ ಭಾಳ ಟೀಕೆ ಮಾಡಿದ್ರು. 2G ಲೈಸೆನ್ಸ್ ಬಗ್ಗೆ 3G ಲೈಸೆನ್ಸ್ ಬಗ್ಗೆ ಎಲ್ಲ ಟೀಕೆ ಮಾಡಿದ್ರು. ಅದಾದ್ಮೇಲೆ ಲಕ್ಷಾಂತ ಕೋಟಿ ಅಂತ ಹೇಳ್ಕೊಂತ ಬಂದರು. ಮನಮೋಹನ್ ಸಿಂಗ್ ಸಾಹೇಬ್ರಿಗೆ ಕೋಲ್ ಸ್ಕ್ಯಾಮ್ನಲ್ಲಿ ಅವರಿಗೆ ಫ್ರೇಮ್ ಮಾಡಿದ್ರು CBI ಎನ್ಕ್ವೈರಿಗೆ. ಇವತ್ತು ಕೋಲ್ ಮೈನಿಂಗ್ ಯಾರ ಹತ್ರ ಇದೆ ಈ ದೇಶದಲ್ಲಿ? ಸ್ಪಷ್ಟೀಕರಣ ಕೊಡ್ತಾರೆ? ಯಾರನ್ನ ಕೊಡಬಾರ್ದ? ಇವರು ಕೇಂದ್ರ ಸರ್ಕಾರ ಸಚಿವರಾಗಿರ್ಲಿ, ಯಾರನ್ನ ಇಲ್ಲಿ ಬಂದಾಗ ಹೇಳ್ಬೇಕಲ್ಲ, ಒಂದು ಸ್ಪಷ್ಟೀಕರಣ ಕೊಡಬೇಕಲ್ಲ. ಇವತ್ತು ಕಳೆದ 10 ವರ್ಷದಿಂದ ಕೋಲ್ ಮೈನಿಂಗ್ ಯಾರ ಹತ್ರ ಇದೆ? ಎಷ್ಟು ಕೋಲ್ ಮೈನಿಂಗ್ ಯಾರು ಮಾಡ್ತಾ ಇದ್ದಾರೆ? ಇವು ಫಂಡಮೆಂಟಲ್ ಕ್ವಶನ್ಸ್ ರೀ. ಇವ್ಯಾವ ಬಿಜೆಪಿ ರಿಲೇಟೆಡ್ ಅಲ್ಲ, ಕಾಂಗ್ರೆಸ್ ರಿಲೇಟೆಡ್. ಇವು ದೇಶದ ಕ್ವಶನ್ಸ್. ದೇ ಆರ್ ಸಪೋಸ್ ಟು ಬಿ ಆನ್ಸರಬಲ್. ವಿಚ್ ಎವರ್ ಗೌರ್ಮೆಂಟ್ ಇಸ್ ರೂಲಿಂಗ್, ದೇ ಆರ್ ಆನ್ಸರಬಲ್ ಫಾರ್ ದ ಕಂಟ್ರಿ. ದೇ ಆರ್ ಓನ್ಲಿ ಆನ್ಸರಬಲ್ ಓನ್ಲಿ ಫಾರ್ ಬರೇ ಕ್ರಿಟಿಸೈಸ್ ಮಾಡೋದು. ಕಾಂಗ್ರೆಸ್ ಕ್ರಿಟಿಸೈಸ್ ಮಾಡೋದು, ರಾಹುಲ್ ಗಾಂಧಿ ಕ್ರಿಟಿಸೈಸ್ ಮಾಡೋದು, ಇಷ್ಟೇನಾ ಇವ್ರ ಕತೆ? ಇವ್ರು ಏನು ಆನ್ಸರಬಲ್ ಇಲ್ಲ 10 ವರ್ಷದಿಂದ. ಇವ್ರು 10 ವರ್ಷದಿಂದ ಏನ್ ಮಾಡ್ಯಾರ ಅಂತ ಕೇಳ್ರಿ, ಕತೆ 70 ವರ್ಷಕ್ಕೆ ಹೋಗ್ತಾರೆ. ಎಲ್ಲಿವರೆಗೆ ಹಿಂಗೆ ನಡೆಸೋದು ಇದು? ಇದು ಇವ್ರಿಗೆ ಅನುಕೂಲ ಐತೆ. ಇವರು ಹಿಂದೂ ಪರ ಹೇಳಿ ಎಲ್ಲ ಹಿಂದೂಗಳು ಇವತ್ತು ಬಡತನದಾಗ ಇದ್ದಾರೆ. ಯಾವ ಹಿಂದೂ ಏನು ಸುಖವಾಗಿ ಹಾಕಿ ಮೋದಿ ಸಾಹೇಬರು ಕುದುರೆ ಕೊಟ್ಟು ಅವ್ರೇನು ಓಡಿಸಲ್ಲ, ಕುದುರೆಗಳು ಓಡಿಸಲ್ಲ. ಯಾರು ಬಂಗಾರ ಹಿಂದೂ ಮನೆಗೆ ಬಂಗಾರ ತಟ್ಟೆಗೆ ಯಾರು ಊಟ ಮಾಡ್ತಿಲ್ಲ. ಇವ್ರು ಬಂದಾಗಲಿಂದ ಯಾವ ಮಿಡಲ್ ಕ್ಲಾಸ್ ಇರ್ತಕ್ಕಂಥ ಹಿಂದೂಗಳಿನ ಪೂರ್ ವ್ಯವಸ್ಥೆಯಲ್ಲಿ ಹೋಗಿದ್ದಾರೆ. ಈ ಹಿಂದೂ ಅಂತಕ್ಕಂಥ ಕಾಡು ಆಡಿ ಜನರಿಗೆ ತಲೆ ತಿಕ್ಕಿ ಓಟ್ ತೊಗೊಳೋದು ಬಿಟ್ರೆ ಇನ್ನೇನು ವ್ಯವಸ್ಥೆ ಐತಿ ಹೇಳ್ರಿ? ಆಯ್ತು, ನೀವು ಹಿಂದೂ ಪರ ಮಾತನಾಡ್ತೀರಿ, ಹಿಂದೂಗಳಿಗೆ ಏನು ಮಾಡಿರಿ ಹೇಳ್ರಿ? ಹಿಂದೂ ಮಕ್ಕಳಿಗೆ ಏನು ಕೆಲಸ ಕೊಡಿಸಿರಾ? ಏನು ಎಕ್ಸ್ಟ್ರಾ ಮನೆಗಳು ಕೊಟ್ಟಿರಾ? ಏನು ಬಡತನ ರೇಖೆಯಿಂದ ಹೊರಗೆ ತಂದಿರಾ? ಹಿಂದೂ ರೈತರಿಗೆ ಅನುಕೂಲ ಮಾಡಿರಾ? ಏನು ಮಾಡಿರಿ? ಏನು ಕೆಲಸ ಜಾಸ್ತಿ ಕೊಡಿಸಿರಾ? ಏನಾಯ್ತು? ಸುಮ್ಮನೆ ದಿನ ಬೆಳಿಗ್ಗೆ ಎದ್ರೆ ಇದೊಂದು ಆಟನೇ. ಹಿಂದೂ ಅಂತಕ್ಕ ಒಂದು ಕಾಡು, ದೇವರು ಅಂತಕ್ಕಂಥ ಒಂದು ಕಾಡು ತಗೊಂಡು ಯೂಸ್ ಮಾಡಿ ಎಲ್ಲಿವರೆಗೂ ಹೋಯ್ತಿರ್ರಿ? ಬೇರೆ ದೇಶಕ್ಕೆ ನಾನು ಕಂಪೇರ್ ಮಾಡಿ ನೋಡೋಣ ನಾವು ರೀ. ಬಾಂಗ್ಲಾದೇಶ ಇರ್ತಕ್ಕಂಥ ಪರ್ ಕ್ಯಾಪಿಟಲ್ ಇನ್ಕಮಿಗೆ ನಾವು ಕಂಪೇರ್ ಮಾಡ್ತೀರಾ? ಆರ್ ವಿ ರೆಡಿ ಟು ಕಂಪೇರ್? ಇವರೇನು $4 ಟ್ರಿಲಿಯನ್ $5 ಟ್ರಿಲಿಯನ್ ಅಂತಾರಲ್ಲ, ಅದು ಎಕಾನಮಿ. ಅದು ಎಲ್ಲ ನಮ್ದು ಇರ್ತಕ್ಕಂಥ 140 ಕೋಟಿ ಜನಸಂಖ್ಯೆಗೆ $5 ಟ್ರಿಲಿಯನ್ ಮುಟ್ಟೋದು. ನೀನು ಪ್ರಧಾನಮಂತ್ರಿ ಆದ್ರೆ ಇವರು ಪ್ರಧಾನಮಂತ್ರಿ ಆದ್ರೂ ಆಗುತ್ತೆ. ಇದಕ್ಕೆ ನರೇಂದ್ರ ಮೋದಿ ಸಾಹೇಬ್ರು ಬೇಕಾಗಿಲ್ಲ. ಏನು ನರೇಂದ್ರ ಮೋದಿ ಅವರೇ ದಿನ ಬೆಳಿಗ್ಗೆ ಹಿಡ್ಕೊಂಡು ಅಡಗದಾಗ ಹೋಗಿ ಇವರೆಲ್ಲ $1 ಟ್ರಿಲಿಯನ್ ಏನು ಮಾಡ್ತಾರೆ? ಏನ್ ಮಾತಾಡ್ತಾರ್ರಿ? ದಿನ ಬೆಳಿಗ್ಗೆ ಇದ್ರೆ ಇದು ಬಿಟ್ರೆ ಬೇರೆ ದೇಶದ ಏನು ಕಥೆಗಳಿಲ್ಲ ನಮಗೆ. ಈ ದೇಶದ ವ್ಯವಸ್ಥೆಗೆ ಯಾರು ಒಬ್ಬರು ಅನಿವಾರ್ಯ ಅಲ್ಲ. ಇದ್ರಾಗ ಈ ದೇಶದ ವ್ಯವಸ್ಥೆಗೆ ಯಾರು ಒಬ್ಬರು ಅನಿವಾರ್ಯ ಅಲ್ಲ. ಈ ವ್ಯವಸ್ಥೆ ನಡೀತಾ ಇದೆ, ಆ ವ್ಯವಸ್ಥೆಗೆ ಅನುಕೂಲ ಆಗ್ತಕ್ಕಂಥ ಪಾಲಿಸಿಗಳು ಮಾತನಾಡಬೇಕು. ಪಾಲಿಸಿ ಪ್ರೋಗ್ರಾಮ್ ಬಗ್ಗೆ ಮಾತನಾಡಿದಾಗ ಏನೋ ಇವರೇ ಒಂದು ದೊಡ್ಡ ದೇವರು, ಇವರಿಂದನೇ ಇಡೀ ದೇಶ ನಡೀತತೆ, ಇವರೇ ಜೇಮ್ಸ್ ಬಾಂಡು, ಎಲ್ಲ ಆತಂಕದಾಗ ಇವರೇ ಬಂದು ಕಾಪಾಡ್ತಾರೆ. ಎಲ್ಲಿವರೆಗೆ ತೋರಿಸ್ತಾರೆ ಇದೇ ಪಿಕ್ಚರ್ ನಾವು ನೋಡೋದು? ಯಾವುದು ಚರ್ಚೆಗೆ ಬೇಡ? ಮೋದಿ ಸಾಹೇಬ್ರಿಗೆ ಬಂದು ಚರ್ಚೆ ಮಾಡಿ ಕೇಳ್ರಿ, ಒಂದು ದಿವಸ ಪ್ರೆಸ್ ಮೀಟ್ ಮಾಡಕ್ಕೆ ಕೇಳ್ರಿ. ಯಾಕೆ ಮಾಡಬಾರ್ದು? ಆ ಟೆಲಿಪ್ರಾಂಪ್ಟರ್ ಹೋದ್ರೆ ಮಾತಾಡಕ್ ಬರಲ್ಲ ಪುಣ್ಯಾತ್ಮಗೆ. ಟೆಲಿಪ್ರಾಂಪ್ಟರ್ ತೆಗೆದ್ರೆ ಭಾಷಣ ಮಾಡಕ್ ಬರಲ್ಲ. ನಮ್ಗೆ ಬೇಕ್ರಿ ನಮ್ಮ ದೇಶದ ಪ್ರಧಾನಮಂತ್ರಿ ಮಾತಾಡ್ಬೇಕು, ಪ್ರೆಸ್ಸಿಗೆ ಮಾತಾಡಬೇಕು. ನಮ್ಮ ಆಗ್ರಹ ಇದೆ. ಬಿಜೆಪಿ ಎಲ್ಲ ಮುಖಂಡರುಗಳ ಮನವಿ ಮಾಡ್ಕೊಳ್ತೀವಿ, ನಿಮ್ಮ ನರೇಂದ್ರ ಮೋದಿ ಸಾಹೇಬ್ರ ಬಗ್ಗೆ ಇಷ್ಟೆಲ್ಲ ನೀವು ಮಾತನಾಡ್ತೀರಿ, ಒಂದು ಸಾರಿ ಈ ದೇಶದ ಪ್ರೆಸ್ ಮೀಟ್ ಮಾಡಕ್ ಹೇಳ್ರಿ. ಯಾಕೆ ಮಾಡಬಾರ್ದು? ಅವ್ರಿಗೂ ನೀವು ಪ್ರಶ್ನೆ ಕೇಳ್ರಿ. ನಮಗೆ ಹೆಂಗೆ ಹಿಗ್ಗಮುಖ ಕೇಳ್ತಿಲ್ಲ, ಅವರಿಗೂ ಕೇಳಿ ಸ್ವಲ್ಪ ಗೊತ್ತಾಗತ್ತೆ. ಯಾಕಂದ್ರೆ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಸಾಹೇಬ್ರು 120ಕ್ಕೂ 170 ಪ್ರೆಸ್ ಮೀಟ್ಗಳು ಮಾಡಿದ್ದಾರೆ. ಫಾರಿನ್ ಕಂಟ್ರಿಗೆ ಹೋಗಕ್ಕೆ ಅಲ್ಲಿಗೆ ಮಾಡಬೇಕು, ಬಂದ್ಮೇಲೆ ಮಾಡಬೇಕು. ಇಲ್ಲಿ ಯಾವಾಗ ಫಾರಿನ್ಗೆ ಹೋಗ್ತಾರೆ ಗೊತ್ತಿಲ್ಲ, ಯಾವಾಗ ಬರ್ತಾರೆ ಗೊತ್ತಿಲ್ಲ. ಇವ್ರದೇ ಒಂದು ಕ್ಯಾಮ್ರಾ, ಇವ್ರದೇ ಒಂದು ಎಡಿಟೆಡ್ ವಿಡಿಯೋ ನೀವು ತೋರಿಸ್ಬೇಕು. ಯಾವ ಫಾರಿನ್ ಮಿನಿಸ್ಟರ್ ಅಕ್ಕಪಕ್ಕ ಇಲ್ಲ, ಕನ್ಸರ್ನ್ ಮಿನಿಸ್ಟರ್ ಅಕ್ಕಪಕ್ಕ ಇಲ್ಲ, ಚೀಫ್ ಸೆಕ್ರೆಟರಿ ಅಕ್ಕಪಕ್ಕ ಇಲ್ಲ. ಹೆಂಗ್ ನಡೀತೈತ್ರಿ ದೇಶ ಅದು? ಏನ್ ಕಂಟ್ರೋಲ್ ಮಾಡ್ತೀವಿ ಮಾರ? ನಮಗೆ ಬಾಯಿ ಮುಚ್ತಾರೆ. ಏನ್ ಕಂಟ್ರೋಲ್ ಮಾಡೋಣ? ರಾಜ್ಯಸಭಾನಾಗ ಮಾತಾಡಿದ್ರೆ ಅದನ್ನು ಟಿವಿಯಾಗ ತೋರಿಸಲ್ಲ, ಪಾರ್ಲಿಮೆಂಟ್ ನಾಗ ಮಾತಾಡಿದ್ರೆ ಅದನ್ನು ಟಿವಿಯಾಗ ತೋರಿಸಲ್ಲ. ಈ ವ್ಯವಸ್ಥೆ ನಮಗೆ ಅಲ್ಲ, ನಮ್ಮ ತೊಂದರೆ ನೀವು ಅರ್ಥ ಮಾಡ್ಕೊಳ್ರಿ. ನಾವು ಮಾತನಾಡ್ತೀವಿ, ಎಲ್ಲ ಎಡಿಟ್ ಆಗಿ ಹೋಗ್ತಾವೆ ಅರ್ಧಕ್ಕರ್ಧ ಜಾಗಕ್ಕೆ. ಜಾಸ್ತಿ ಮಾತನಾಡಿದ್ರೆ CBI, ಫೆಮಾ, ಫೆರಾ, ಇಡಿ